ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಮಧುಶ್ರೀ. ಮಹಾ ಡ್ರಾಮಾದಲ್ಲಿ ಬಿಗ್ ಟ್ವಿಸ್ಟ್. ಹೋಟೆಲ್ನಲ್ಲೇ ರೆಬೆಲ್ ಟೀಮ್ ರಣತಂತ್ರ. ರಾಜೀನಾಮೆ ನಿರ್ಧಾರ ಬದಲಿಸಿದ ಠಾಕ್ರೆ. ರಾಜ್ಯ ಕೈ ನಾಯಕರು ದಿಲ್ಲಿಗೆ ಶಿಫ್ಟ್. ಬಿಎಂಟಿಸಿಗೆ ಡೀಸೆಲ್ ಸಂಕಷ್ಟ. ಬೆಂಗಳೂರಿನ ಜನತೆಗೆ ಟ್ರಾಫಿಕ್ ಕಿರಿಕಿರಿ. ಪ್ರೇಮಿಗಳನ್ನ ದೂರ ಮಾಡಿದ್ರ ಕಾರ್ಪೊರೇಟರ್. ಈ ಎಲ್ಲಾ ಸುದ್ದಿಗಳನ್ನ ನೋಡೋಣ. ಮಹಾ ಹೈ ಡ್ರಾಮಾಕ್ಕೆ ಸಿಕ್ಕ ಬಿಗ್ ಟ್ವಿಸ್ಟ್ ಏನು? ಮಹಾರಾಷ್ಟ್ರ ಸರ್ಕಾರಕ್ಕೆ ರಾಜ್ಯಪಾಲರ ಪ್ರಶ್ನೆ ಏನು? ಸದನದಲ್ಲೇ ಬಲಾಬಲ ಹೋರಾಟ ನಡೆಸೋಕೆ ರೆಡಿಯಾದ್ರ ಠಾಕ್ರೆ. ಮಹಾ ಸರ್ಕಾರ ಪತನಕ್ಕೆ ಶುರುವಾಯ್ತಾ ಕೌಂಟ್ ಡೌನ್? ನೋಡೋಣ ಮಹಾ ಹೈ ಡ್ರಾಮಾ ನ್ಯೂಸ್ ಟಾಪ್ 9ನಲ್ಲಿ. ಮಹಾರಾಷ್ಟ್ರ ರಾಜ್ಯ ರಾಜಕೀಯ ಹೈಡ್ರಾಮಾ ರಣರೋಚಕ ಹಂತ ತಲುಪಿದೆ. ಏಕನಾಥ್ ಶಿಂಧೆ ಟೀಮ್ ಉದ್ಧವ್ ಠಾಕ್ರೆಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಸದ್ಯ ಉದ್ಧವ್ ಬಣದಿಂದ ಮತ್ತೊಂದು ವಿಕೆಟ್ ಪತನವಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಉದ್ಧವ್ ಬಣಕ್ಕೆ ಮತ್ತೊಬ್ಬ ಶಿವಸೇನೆ ನಾಯಕ ಗುಡ್ ಬೈ ಹೇಳಿದ್ದು ಉದ್ಧವ್ಗೆ ಮತ್ತಷ್ಟು ಟೆನ್ಷನ್ ಶುರುವಾಗಿದೆ. ಇತ್ತ ಮಹಾರಾಷ್ಟ್ರ ಸರ್ಕಾರಕ್ಕೆ ರಾಜ್ಯಪಾಲ ಭಗತ್ ಸಿಂಗ್ ಕೋಶಿಯಾರಿ ಪತ್ರ ಬರೆದಿದ್ದಾರೆ. ಸರ್ಕಾರದಲ್ಲಿನ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ನೀಡಿ, ಕೊನೆ ಕ್ಷಣದಲ್ಲಿ ಕೈಗೊಂಡ ನಿರ್ಧಾರಗಳೇನೇನು ಅನ್ನೋದರ ಬಗ್ಗೆ ಮಾಹಿತಿ ನೀಡುವಂತೆ ಮುಖ್ಯ ಕಾರ್ಯದರ್ಶಿ ಮನುಕುಮಾರ್ಗೆ ಗವರ್ನರ್ ಪತ್ರ ಬರೆದಿದ್ದಾರೆ. ತರಾತುರಿಯಲ್ಲಿ ಕಡತ ಕ್ಲಿಯರ್ ಮಾಡಿದ ಆರೋಪ ಇದೆ. ಹೀಗಾಗಿ ಕಡತಗಳಿಗೆ ಸಹಿ ಹಾಕಿರುವ ಬಗ್ಗೆ ಮಾಹಿತಿ ಕೊಡಿ ಅಂತ ಗವರ್ನರ್ ಸೂಚಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಹೈಡ್ರಾಮಾ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಉದ್ಧವ್ ಠಾಕ್ರೆಗೆ ಮಹಾ ಹಿನ್ನಡೆಯಾಗಿದೆ. ಇದೀಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿದ್ದ ಉದ್ಧವ್ ಠಾಕ್ರೆಯನ್ನ ಶರದ್ ಪವಾರ್ ಸಮಾಧಾನಪಡಿಸಿದ್ದಾರೆ. ಸದನದಲ್ಲೇ ಬಲಾಬಲ ಹೋರಾಟ ನಡೆಸೋಣ, ರೆಬೆಲ್ಸ್ ಎಂಎಲ್ಎಗಳ ಯಾವುದೇ ಹೋರಾಟಕ್ಕೂ ಜಗ್ಗೋದು ಬೇಡ ಅಂತ ಶರದ್ ಪವಾರ್ ಹೇಳಿದ್ದಾರಂತೆ. ಹೀಗಾಗಿ ಮಹಾರಾಷ್ಟ್ರ ರಾಜಕೀಯ ಹೈಡ್ರಾಮಾಕ್ಕೆ ಸ್ಫೋಟಕ ತಿರುವು ಸಿಗೋದು ಫಿಕ್ಸ್ ಆಗಿದೆ. ದೊಡ್ಡ ಹೈಡ್ರಾಮಾದ ನಡುವೆ ಮಹಾ ಸರ್ಕಾರ ಪತನಕ್ಕೆ ಕೌಂಟ್ ಡೌನ್ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಹೆಚ್ಚಾಗಿ ಕಾಡ್ತಾ ಇದೆ. ಯಾಕಂದ್ರೆ ಸರ್ಕಾರ ಪತನಕ್ಕೆ ಸಾಂವಿಧಾನಿಕ ಪ್ರಕ್ರಿಯೆ ಶುರುವಾಗಿದೆ. ಅಂದ್ರೆ ರೆಬೆಲ್ ಶಾಸಕರು ರಾಜ್ಯಪಾಲರಿಗೆ ಪತ್ರ ಬರೆದು ಹೊಸ ಗೇಮ್ ಆರಂಭಿಸಿದ್ದಾರೆ. ಹೀಗಾಗಿ ಬಹುಮತ ಸಾಬೀತಿಗೆ ರಾಜ್ಯಪಾಲರು ಸೂಚನೆ ಕೊಡುವ ಸಾಧ್ಯತೆ ಇದೆ. ಅಘಾಡಿ ಸರ್ಕಾರದ ರಾಜಕೀಯ ಅಲ್ಲೋಲ ಕಲ್ಲೋಲದ ನಡುವೆ ಮಹಾರಾಷ್ಟ್ರ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಸಿದೆ. ಸಭೆಯಲ್ಲಿ ಸರ್ಕಾರ ರಚನೆಯ ಬಗ್ಗೆ ಯಾವುದೇ ಚರ್ಚೆಗಳನ್ನು ನಡೆಸಿಲ್ಲ ಅಂತ ಹೇಳಲಾಗಿದೆ. ಶಿವಸೇನೆಯ ಮುಕ್ಕಾಲು ಭಾಗ ಶಾಸಕರು ಶಿಂಧೆ ಜೊತೆಗಿರುವಾಗ ಶಿಂಧೆ ಬಣವನ್ನ ಹೇಗೆ ಬಂಡಾಯ ಶಾಸಕರ ಬಣ ಎಂದು ಕರೆಯುತ್ತೀರಿ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. ಇದು ಬಂಡಾಯವಲ್ಲ, ಆದರೆ ಶಿವಸೇನೆಯ ಸ್ವಾಭಿಮಾನದ ಹೋರಾಟ ಅಂತ ಶಿವಸೇನೆ ಬಂಡಾಯ ಶಾಸಕ ದೀಪಕ್ ಕೇಸರ್ಕರ್ ಹೇಳಿದ್ದಾರೆ. ಮುಂಬೈನಲ್ಲಿ ಮಾತನಾಡಿದ ದೀಪಕ್, ನಾನು ಪಕ್ಷದ ಮುಖ್ಯಸ್ಥ ಉದ್ಧವ್ ಠಾಕ್ರೆಯವರನ್ನ ಪರಿಗಣಿಸಲು ಮತ್ತು ಬಿಜೆಪಿಯೊಂದಿಗೆ ಹೊಸ ಮೈತ್ರಿ ಮಾಡಿಕೊಳ್ಳಲು ವಿನಂತಿಸುತ್ತೇನೆ. ಬಿಜೆಪಿ ಶಿವಸೇನೆ ಮೈತ್ರಿ ಮಹಾರಾಷ್ಟ್ರದ ಜನರು ನೀಡಿದ ತೀರ್ಪಿಗೆ ಅನುಗುಣವಾಗಿದೆ ಅಂತ ಶಿವಸೇನೆ ಬಂಡಾಯ ಶಾಸಕ ದೀಪಕ್ ಕೇಸರ್ಕರ್ ಹೇಳಿದ್ದಾರೆ. ಸಂಜಯ್ ರಾವುತ್ ಎನ್ಸಿಪಿಯ ನೀಲಿ ಕಣ್ಣಿನ ಹುಡುಗ ಅಂತ ಶಿವಸೇನೆಯ ಬಂಡಾಯ ಶಾಸಕ ದೀಪಕ್ ಕೇಸರ್ಕರ್ ಆರೋಪಿಸಿದ್ದಾರೆ. ಶಿವಸೇನೆಯನ್ನ ಬಿಜೆಪಿಯಿಂದ ದೂರವಿಡುವಲ್ಲಿ ನೀವು ಯಶಸ್ವಿಯಾಗಬಹುದು, ಆದರೆ ನೀವು ಶಿವಸೇನೆಯನ್ನ ಹಿಂದುತ್ವದಿಂದ ದೂರವಿಡಲು ಪ್ರಯತ್ನಿಸುತ್ತಿದ್ರೆ ನಾವು ಅದನ್ನ ಹೇಗೆ ಸಹಿಸಿಕೊಳ್ತೇವೆ ಅಂತ ನೀವು ನಿರೀಕ್ಷಿಸ್ತೀರಿ ಅಂತ ಸಂಜಯ್ ರಾವತ್ಗೆ ದೀಪಕ್ ಟಾಂಗ್ ಕೊಟ್ಟಿದ್ದಾರೆ. ಬಂಡಾಯ ಶಾಸಕರು ಅಘಾಡಿ ಸರ್ಕಾರದಿಂದ ಹೊರ ನಡೆದಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ಆದಿತ್ಯ ಠಾಕ್ರೆ, ಶಿವಸೇನೆಯಿಂದ ಈಗ ಕೊಳಕು ಹೋಗಿದೆ ಅಂತ ಲೇವಡಿ ಮಾಡಿದ್ದಾರೆ. ನಿಮ್ಮ ಉತ್ಸಾಹ ಮತ್ತು ಶಕ್ತಿಯನ್ನ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಎಂದಿರುವ ಆದಿತ್ಯ, ನಿಮ್ಮ ಕೋಪವನ್ನ ಸಹ ಗಮನಿಸಬಲ್ಲೆ. ನಾನು ಶಿವಸೈನಿಕರನ್ನ ಭೇಟಿ ಮಾಡ್ತಾ ಇದ್ದು ಮಾತುಕತೆ ನಡೆಸುತ್ತಿದ್ದೇನೆ. ಅವರಲ್ಲಿ ಸಾಕಷ್ಟು ಕೋಪವಿದೆ, ಆದರೆ ಶಿವಸೇನೆಯಿಂದ ಕೊಳೆ ಹೋಗಿರೋದು ಸಕಾರಾತ್ಮಕ ಅಂಶ ಅಂತ ಆದಿತ್ಯ ಕಿಡಿಕಾರಿದ್ದಾರೆ. ಅಘಾಡಿ ಸರ್ಕಾರದಲ್ಲಿ ಶಿವಸೇನೆ ಸೈನಿಕರು ಬಂಡಾಯದ ಬಾವುಟ ಎದ್ದ ಬೆನ್ನಲ್ಲೇ ಉದ್ಧವ್ ಠಾಕ್ರೆಯ ಸಿಎಂ ಕುರ್ಚಿ ಗಡಗಡ ನಡುಗಲು ಶುರುವಾಗಿತ್ತು. ಹೀಗಾಗಿ ಜೂನ್ 22ರಂದೇ ಉದ್ಧವ್ ರಾಜೀನಾಮೆ ಕೊಡೋಕೆ ನಿರ್ಧರಿಸಿದ್ರಂತೆ. ಆದರೆ ಬಿಜೆಪಿಯವರು ಅನ್ಯ ಮಾರ್ಗದಿಂದ ಸರ್ಕಾರ ರಚಿಸಲು ಯತ್ನಿಸ್ತಾ ಇರೋದು ಗೊತ್ತಾಗ್ತಾ ಇದ್ದಂತೆಯೇ ಉದ್ಧವ್ ಠಾಕ್ರೆ ತಮ್ಮ ನಿರ್ಧಾರವನ್ನ ಬದಲಿಸಿದ್ದಾರೆ. ಶರದ್ ಪವಾರ್ ಕೂಡ ಕೊನೆಯವರೆಗೂ ರಾಜೀನಾಮೆ ನೀಡದಂತೆ ಸಲಹೆ ನೀಡಿದ್ದಾರಂತೆ.
ರಾಜ್ಯ ಕಾಂಗ್ರೆಸ್ ರಾಜಕೀಯ ದಿಲ್ಲಿಗೆ ಶಿಫ್ಟ್ ಆಗಿದ್ದು ಯಾಕೆ? ಜಲಪ್ರಳಯಕ್ಕೆ ಅಸ್ಸಾಂ ತತ್ತರಿಸಿ ಹೋಗ್ತಿರೋದು ಹೇಗೆ? ಕಾರಿಗೆ ಬೆಂಕಿ ಇಟ್ಟು ಕಿಡಿಗೇಡಿ ಪರಾರಿಯಾಗಿದ್ದು ಯಾಕೆ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಮುಂಬೈನಲ್ಲಿ 4 ಅಂತಸ್ತಿನ ಕಟ್ಟಡ ಕುಸಿದು ಇಬ್ಬರು ಸಾವನ್ನಪ್ಪಿದ್ದಾರೆ. ನಗರದ ಕುರ್ಲಾ ಪ್ರದೇಶದಲ್ಲಿ 4 ಅಂತಸ್ತಿನ ಕಟ್ಟಡ ಕುಸಿತವಾಗಿದ್ದು ಇದುವರೆಗೂ ಅವಶೇಷಗಳಡಿ ಸಿಲುಕಿದ್ದ 12 ಜನರನ್ನು ರಕ್ಷಿಸಲಾಗಿದೆ. ಕಟ್ಟಡದ ಅವಶೇಷಗಳಡಿ ಇನ್ನೂ ಹಲವರು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಅವಶೇಷಗಳ ಅಡಿ ಸಿಲುಕಿರುವವರಿಗಾಗಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ರಾಜ್ಯ ಕಾಂಗ್ರೆಸ್ ರಾಜಕೀಯ ದಿಲ್ಲಿಗೆ ಶಿಫ್ಟ್ ಆಗಿದೆ. ರಾಜ್ಯದಲ್ಲಿ ಯಾರ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಬೇಕು ಅನ್ನೋದು ಇಂದಿಗೂ ಕೂಡ ನಡೀತಿರುವಂತಹ ಚರ್ಚೆ. ಅತ್ತ ಸಾಮೂಹಿಕ ನಾಯಕತ್ವದ ಮಾತನ್ನ ಮೇಲ್ನೋಟಕ್ಕೆ ಹೇಳುತ್ತಾರಾದ್ರೂ ಕೂಡ ಅಂತಿಮವಾಗಿ ಒಳಗೊಳಗೆ ನಾನಾ ರೀತಿಯ ಲೆಕ್ಕಾಚಾರ ಕಾಂಗ್ರೆಸ್ ಪಾಳಯದಲ್ಲಿ ನಡೀತಿದೆ ಅನ್ನೋದು ಸುಳ್ಳಲ್ಲ. ಹೀಗಾಗಿ ಎಲ್ಲ ಒಳ ರಾಜಕೀಯಕ್ಕೆ ಬೇಕ್ ಹಾಕೋಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಜಲಪ್ರಳಯಕ್ಕೆ ಅಸ್ಸಾಂ ತತ್ತರಿಸಿ ಹೋಗಿದೆ. ಪ್ರವಾಹಕ್ಕೆ ಸಿಲುಕಿ ಮತ್ತೆ 5 ಜೀವ ಬಿಟ್ಟಿದ್ದಾರೆ. 25 ಜಿಲ್ಲೆಗಳಿಂದ ಸುಮಾರು 22 ಲಕ್ಷ ಜನರನ್ನ ಸ್ಥಳಾಂತರ ಮಾಡೋ ಕೆಲಸ ನಡೆಯುತ್ತಿದೆ. ಸಾವಿನ ಸಂಖ್ಯೆ 126ಕ್ಕೆ ಏರಿಕೆಯಾಗಿದ್ರೆ 22 ಲಕ್ಷ ಜನ ಈಗಲೂ ಪರದಾಡ್ತಿದ್ದಾರೆ. ಭೂಕುಸಿತದಲ್ಲಿ 17ಕ್ಕೂ ಹೆಚ್ಚು ಜನ ಜೀವ ಕಳೆದುಕೊಂಡಿದ್ದಾರೆ. ಶಿವಮೊಗ್ಗ ನಗರದ ಜೆಎಸ್ಕೆಎಂ ರಸ್ತೆಯಲ್ಲಿ ಕಿಡಿಗೇಡಿಯೊಬ್ಬ ಮತ್ತೆ ಕೇಕೆ ಹಾಕಿದ್ದಾನೆ. ಮನೆ ಮುಂದೆ ನಿಲ್ಲಿಸಿದ್ದ ಕಾರಿಗೆ ಮತ್ತೆ ಬೆಂಕಿ ಇಟ್ಟು ಪರಾರಿಯಾಗಿದ್ದಾನೆ. ಕಳೆದ 2 ದಿನಗಳ ಹಿಂದೆ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಜೆಎಸ್ಕೆಎಂ ರಸ್ತೆಯಲ್ಲಿ ವಾಸವಾಗಿದ್ದ ಶಿಕ್ಷಕ ವೆಂಕಟೇಶ್ ಎನ್ನುವರಿಗೆ ಸೇರಿದಂತ ಕಾರು ಇದಾಗಿದ್ದು ಕಿಡಿಗೇಡಿಯೊಬ್ಬ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಓಡಿ ಹೋಗಿದ್ದಾನೆ. ಘಟನೆ ಸಂಬಂಧ ದೊಡ್ಡಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 746 ಕೋಟಿ ನಷ್ಟದಲ್ಲಿರುವಂತಹ ಬಿಎಂಟಿಸಿಗೆ ಈಗ ಡೀಸೆಲ್ ಅಭಾವ ಎದುರಾಗಿದೆ. ಬಿಎಂಟಿಸಿಗೆ ಪ್ರತಿನಿತ್ಯ 2,40,000 ಲೀಟರ್ ಡೀಸೆಲ್ ಅಗತ್ಯ ಇದ್ದು ಡೀಸೆಲ್ ಕೊರತೆಯಿಂದಾಗಿ ಬಿಎಂಟಿಸಿಗೆ ಫುಲ್ ಟೆನ್ಷನ್ ಆಗಿದೆ. 48 ಡಿಪೋಗಳಲ್ಲಿ ಇನ್ನು 4 ರಿಂದ 5 ದಿನಗಳಲ್ಲಿ ಡೀಸೆಲ್ ಕಂಪ್ಲೀಟ್ ಆಗಿ ಖಾಲಿಯಾಗುವ ಸಂಭವ ಇದ್ದು ಖಾಸಗಿ ಬಂಕ್ಗಳಲ್ಲಿ ಡೀಸೆಲ್ ಹಾಕಿಸಿದರೆ ಬಿಎಂಟಿಸಿ ಬಸ್ಗಳು ನಗರದಲ್ಲಿ ಕಡಿಮೆ ಸಂಚಾರ ನಡೆಸಲಿವೆ. ಕೊಡಗು ಜಿಲ್ಲೆಯ ಹಲವೆಡೆ ಮತ್ತೆ ಭೂಕಂಪನದ ಅನುಭವವಾಗಿದೆ. ಮಡಿಕೇರಿ ತಾಲೂಕಿನ ಕರಿಕೆ, ಪೆರಾಚೆ, ಭಾಗಮಂಡಲ, ಸಂಪಾಜೆ, ಕರ್ಣಂಗೇರಿ ಸೇರಿ ಹಲವೆಡೆ ಬೆಳಗ್ಗೆ 7:45 ಸುಮಾರಿಗೆ ಭೂಮಿ ಕಂಪಿಸಿರುವ ಅನುಭವ ಆಗಿದೆ. ಮಡಿಕೇರಿ ನಗರದಲ್ಲೂ ಲಘು ಭೂಕಂಪನದ ಅನುಭವ ಆಗಿದೆ. ಕಳೆದ 3 ದಿನಗಳ ಹಿಂದೆಯೂ ಜಿಲ್ಲೆಯ ಹಲವೆಡೆ ಭೂಮಿ ಕಂಪಿಸಿತ್ತು. ರಾಜ್ಯದಲ್ಲಿ 40% ಕಮಿಷನ್ ಕುರಿತು ಪ್ರಧಾನಿಗೆ ಪತ್ರ ಬರೆದಿದ್ದ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣಗೆ ಪ್ರಧಾನಿ ಕಾರ್ಯಾಲಯದಿಂದ ಕರೆ ಬಂದಿದೆ. ಸಂಪೂರ್ಣ ವರದಿ ನೀಡುವಂತೆ ಅಧ್ಯಕ್ಷ ಕೆಂಪಣ್ಣಗೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ಪ್ರತಿ ಕಾಮಗಾರಿಗೆ 40% ನಂತೆ ರಾಜಕಾರಣಿಗಳು ಅಧಿಕಾರಿಗಳಿಗೆ ಕಮಿಷನ್ ನೀಡಬೇಕು. ಇದರಿಂದ ಗುಣಮಟ್ಟದ ಕಾಮಗಾರಿ ಮಾಡಲು ಸಾಧ್ಯವಾಗ್ತಿಲ್ಲ ಅಂತ ಗುತ್ತಿಗೆದಾರ ಸಂಘದಿಂದ ಪ್ರಧಾನಿಗೆ ಪತ್ರ ಬರೆಯಲಾಗಿತ್ತು. ಹೀಗಾಗಿ ಪಿಎಂ ಕಚೇರಿಯಿಂದ ಸಂಪೂರ್ಣ ವರದಿ ನೀಡುವಂತೆ ಕೇಳಿದೆ. ಚಿನ್ನ ಪಾಲಿಶ್ ಹಾಕುವ ನೆಪದಲ್ಲಿ ಬಂದು ಮಹಿಳೆ ಸರ ಕದಿಯಲು ಪ್ರಯತ್ನ ಪಟ್ಟಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಓರ್ವ ಕಳ್ಳ ಸ್ಥಳದಲ್ಲೇ ಸಿಕ್ಕಿಬಿದ್ದಿದ್ರೆ ಮತ್ತೋರ್ವ ಬೈಕ್ನಲ್ಲಿ ಎಸ್ಕೇಪ್ ಆಗುವ ಸಂದರ್ಭದಲ್ಲಿ ಅಂಗಡಿಗೆ ಡಿಕ್ಕಿ ಹೊಡೆದು ಸೆರೆ ಸಿಕ್ಕಿದ್ದಾನೆ. ದರೋಡೆಕೋರನ ಬೈಕ್ ಅಪಘಾತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೂಡಲೇ ಗ್ರಾಮಸ್ಥರು ಖದೀಮರನ್ನ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಇಬ್ಬರು ಆರೋಪಿಗಳನ್ನ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಟ ದಿವಂಗತ ಪುನೀತ್ ಅಭಿಮಾನಿಗಳ ಅಭಿಮಾನ ಮುಂದುವರೆದಿದೆ. ಪುನೀತ್ ಪತ್ನಿ ಅಶ್ವಿನಿ ಅವರಿಗೆ ಉಡುಗೊರೆ ನೀಡಲು ಶ್ರೀಗಂಧದಲ್ಲಿ ಪುನೀತ್ ಪುತ್ಥಳಿಯನ್ನ ಅಭಿಮಾನಿಯೋರ್ವ ಸಿದ್ಧಪಡಿಸಿದ್ದಾನೆ. ಮೈಸೂರು ಜಿಲ್ಲೆ ಹುಣಸೂರಿನ ಪುನೀತ್ ಅಭಿಮಾನಿ ಸ್ವರೂಪ್ ಶಿವಯ್ಯ ಪುನೀತ್ ಪುತ್ಥಳಿ ಸಿದ್ಧಪಡಿಸಿ ಅಧಿದೇವತೆ ಶ್ರೀ ಮುತ್ತುಮಾರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮೈಸೂರಿನ ಕುಶಲಕರ್ಮಿಗಳಾದ ಅಶೋಕ್ ಮತ್ತು ರಂಜಿತ್ರಿಂದ 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುತ್ಥಳಿಯ ಕೆತ್ತನೆ ಮಾಡಲಾಗಿದೆ. ಗೋವಾದಲ್ಲಿ ಯುವತಿಯ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತು? ಕಿಡ್ನಾಪ್ ಕಹಾನಿಯಲ್ಲಿ ಕಾರ್ಪೊರೇಟರ್ ಕೈವಾಡ ಇದೆಯಾ? ಪ್ರೇಮಿಗಳ ಬಾಳಲ್ಲಿ ವಿಲನ್ ಆಗಿದ್ದು ಯಾರು? ಕೋಲಾರದಲ್ಲಿ ತಂದೆಯಿಂದಲೇ ನಡೀತಾ ಮರ್ಡರ್? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಪ್ರೀತಿಸಿ ಮದುವೆಯಾದ ಯುವತಿ ಸಹನಾಳ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೀಲ್ಡ್ಗಿಳಿದಿದ್ದ ಪೊಲೀಸರು ಗೋವಾದಿಂದ ಯುವತಿಯನ್ನ ರಕ್ಷಣೆ ಮಾಡಿ ಕರೆತಂದಿದ್ದಾರೆ. ಸದ್ಯ ಪ್ರಕರಣ ಸಂಬಂಧ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸದಸ್ಯ ಸೇರಿದಂತೆ 3 ವಿರುದ್ಧ ಹುಬ್ಬಳ್ಳಿ ಗೋಕುಲ ರೋಡ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಇತ್ತ ಸಹನಾಳನ್ನ ಅಪಹರಿಸಿ ಪತಿ ನಿಖಿಲ್ಗೆ ಆರೋಪಿಗಳು ಬೆದರಿಕೆ ಹಾಕಿದ್ರಂತೆ. ಇನ್ನು ಮನೆಯವರ ವಿರೋಧದ ನಡುವೆ ಕಳೆದ 7 ತಿಂಗಳ ಹಿಂದೆ ನಿಖಿಲ್ ದಾಂಡೇಲಿ ಜೊತೆ ವಿವಾಹವಾಗಿದ್ದಳು. ಅಲ್ಲದೆ ಇದೇ ತಿಂಗಳ 26ರಂದು ಆರತಕ್ಷತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹೀಗಾಗಿ ಆಶೀರ್ವಾದ ಪಡೆಯಲು ಹುಬ್ಬಳ್ಳಿ ಅಕ್ಷಯ ಪಾರ್ಕ್ ಬಳಿಯ ಮನೆಗೆ ಪೋಷಕರ ಭೇಟಿಗೆ ಸಹನಾ ಹೋಗಿದ್ಲು. ಈ ವೇಳೆ ಸಹನಾಳನ್ನ ಕಾರ್ಪೊರೇಟರ್, ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸದಸ್ಯ ಚೇತನ ಹಿರೇಕೆರೂರು, ಯುವತಿ ತಂದೆ ಶಿವು ಹಿರೇಕೆರೂರು ಸೇರಿ 3 ಅಪಹರಿಸಿರೋ ಆರೋಪ ಕೇಳಿಬಂದಿದೆ.
ಇತ್ತ ಮೂವರ ವಿರುದ್ಧ ಕಿಡ್ನಾಪ್ ಆರೋಪ ಕೇಳಿ ಬಂದಿದ್ರು ಪೊಲೀಸರು ಏನೂ ಕ್ರಮ ಕೈಗೊಳ್ಳದೆ ಬಿಟ್ಟು ಕಳುಹಿಸಿದ್ದಾರಂತೆ. ಹೀಗಾಗಿ ಸಹನಾ ಮತ್ತು ನಿಖಿಲ್ ಪೊಲೀಸ್ ಕಮಿಷನರ್ನ ಭೇಟಿಯಾಗಿ ನಮಗೆ ರಕ್ಷಣೆ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಅಲ್ಲದೆ ಅಪಹರಣಕಾರರನ್ನ ಬಂಧಿಸುವಂತೆ ಕಮಿಷನರ್ ಬಳಿ ಆಗ್ರಹಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಈಗಿನಿಂದಲೇ ಫೈಟ್ ಶುರುವಾಗಿದೆ. ಗಂಗಾವತಿ ವಿಧಾನಸಭೆ ಟಿಕೆಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೆ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ನಡೆಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಹಿರಿಯ ನಾಯಕ ಎಚ್.ಜಿ. ರಾಮುಲು ಪುತ್ರ ಶ್ರೀನಾಥ್ ಜೆಡಿಎಸ್ ತೊರೆದು ಮತ್ತೆ ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಸೇರುವ ಬಗ್ಗೆ ಶ್ರೀನಾಥ್ ಹಾಗೂ ಡಿಕೆಶಿ ಪ್ರತ್ಯೇಕವಾಗಿ ಚರ್ಚಿಸಿದ್ದಾರೆ ಎನ್ನಲಾಗ್ತಿದೆ. ಇತ್ತ ಶ್ರೀನಾಥ್ ಪಕ್ಷ ಸೇರ್ಪಡೆಗೆ ಇಕ್ಬಾಲ್ ಅನ್ಸಾರಿ ವಿರೋಧ ಮಾಡ್ತಿದ್ದಾರೆ. ಹೀಗಾಗಿ ಇಕ್ಬಾಲ್ ಅನ್ಸಾರಿ ಜೊತೆಯೂ ಟ್ರಬಲ್ ಶೂಟರ್ ಪ್ರತ್ಯೇಕವಾಗಿ ಚರ್ಚಿಸಿದ್ದಾರಂತೆ. ಅಲ್ಲದೆ ಎಲ್ಲರೊಂದಿಗೆ ಸಹಕರಿಸಿಕೊಂಡು ಹೋಗುವಂತೆ ಇಕ್ಬಾಲ್ ಅನ್ಸಾರಿ ಮತ್ತು ಮಾಜಿ ಸಚಿವ ಶಿವರಾಜ್ ತಂಗಡಗಿಗೆ ಡಿಕೆಶಿ ಸೂಚನೆ ನೀಡಿದ್ದಾರಂತೆ. ಜೊತೆಗೆ ಟಿಕೆಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಜುಲೈ 3ಕ್ಕೆ ಡಿಕೆಶಿ ಸಭೆ ಕರೆದಿದ್ದಾರೆ. ವಿಶೇಷ ಅಂದ್ರೆ ಇಕ್ಬಾಲ್ ಅನ್ಸಾರಿ ಪರ ಸಿದ್ದರಾಮಯ್ಯ ಒಲವು ಹೊಂದಿದ್ದಾರೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಸಿ ವೀರಾಪುರ ಗ್ರಾಮದಲ್ಲಿ ವೀರಭದ್ರಸ್ವಾಮಿ ದೇಗುಲದ ಬೀಗ ಒಡೆದು ಕಳ್ಳರು ಹುಂಡಿಯಲ್ಲಿದ್ದ ಹಣ ಎಗರಿಸಿದ್ದಾರೆ. 2 ಲಕ್ಷ ನಗದು ಹಾಗೂ ದೇವರ ಮೇಲಿದ್ದ ಬೆಳ್ಳಿ ಕಿರೀಟ ಕದ್ದು ಖದೀಮರು ಪರಾರಿಯಾಗಿದ್ದಾರೆ. ಇಷ್ಟೇ ಅಲ್ಲ, ಕಾಲುವೆಯಲ್ಲಿ ಖಾಲಿ ಹುಂಡಿ ಬಿಸಾಡಿ ಕಳ್ಳರು ಜೂಟಾಗಿದ್ದಾರೆ. ಘಟನೆ ಸಂಬಂಧ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಸ್ತೆಯಲ್ಲಿ ಫುಲ್ ಸೌಂಡ್ ಮಾಡಿಕೊಂಡು ಓಡಾಡುತ್ತಿದ್ದ ವಾಹನ ಸವಾರರಿಗೆ ರಾಯಚೂರಿನ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಜಾಸ್ತಿ ಸೌಂಡ್ ಮಾಡುವ ವಾಹನಗಳ ಸೈಲೆನ್ಸರ್ಗಳನ್ನು ಸೀಸ್ ಮಾಡಿದ್ದ ಪೊಲೀಸರು ನಾಶಪಡಿಸಿದ್ದಾರೆ. ಅದು ಕೂಡ ರೋಡ್ ರೋಲರ್ ಮೂಲಕ ಸೈಲೆನ್ಸರ್ಗಳನ್ನು ನಜ್ಜುಗುಜ್ಜು ಮಾಡಿದ್ದಾರೆ. ಜೊತೆಗೆ ರಾಯಚೂರು ಜಿಲ್ಲೆಯಾದ್ಯಂತ ಒಟ್ಟು 197 ಐಎಂವಿ ಪ್ರಕರಣ ದಾಖಲಿಸಿ 2.9 ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಜಿಎಸ್ಟಿ ಕುರಿತು ಮಹತ್ವದ ಸಭೆ. ಪೆಟ್ರೋಲ್ ಜಿಎಸ್ಟಿ ವ್ಯಾಪ್ತಿಗೆ ಬಂದರೆ ಬೆಲೆ ಕುಸಿತ ಆಗುತ್ತಾ? ಅಮೆರಿಕದಲ್ಲಿ ಮಾನವ ಕಳ್ಳಸಾಗಣೆ ವೇಳೆ ಭಾರೀ ದುರಂತ. ಶ್ರೀಲಂಕಾದಲ್ಲಿ ಪೆಟ್ರೋಲ್ ಮಾರಾಟ ಸ್ಥಗಿತ ಆಗಿರುವುದು ಯಾಕೆ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಚಂಡೀಗಢದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಜಿಎಸ್ಟಿ ಮಂಡಳಿಯ ಸಭೆ ನಡೆಯಲಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ಜಿಎಸ್ಟಿ ಮಂಡಳಿಯ ಸಭೆ ಆರಂಭವಾಗಿದೆ. ಸಭೆಯಲ್ಲಿ ಸಿಎಂ ಬೊಮ್ಮಾಯಿ, ಎಲ್ಲ ರಾಜ್ಯದ ಹಣಕಾಸು ಸಚಿವರು ಭಾಗಿಯಾಗಿದ್ದಾರೆ. ಅಲ್ಲದೆ ಜಿಎಸ್ಟಿ ಪರಿಹಾರ ನೀಡಿಕೆಯನ್ನ ಮುಂದುವರಿಸುವಂತೆ ರಾಜ್ಯಗಳು ಒತ್ತಾಯಿಸಲಿವೆ. ಇನ್ನು ಇದು 47ನೇ ಜಿಎಸ್ಟಿ ಮಂಡಳಿಯ ಸಭೆ ಆಗಿದ್ದು, ಪ್ರಸ್ತುತ ಇರುವ ಜಿಎಸ್ಟಿ ಸ್ಲ್ಯಾಬ್ಗಳ ಬದಲಾವಣೆ, ಹೊಸ ಸರಕು ಸೇವೆಗಳನ್ನು ಜಿಎಸ್ಟಿ ವ್ಯಾಪ್ತಿಗೆ ತರುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಜಿಎಸ್ಟಿ ಜಾರಿಯಾಗಿ ಈಗ 5 ವರ್ಷ ಪೂರ್ತಿಯಾಗ್ತಿದೆ. 5 ವರ್ಷದ ನಂತರವೂ ರಾಜ್ಯಗಳಿಗೆ ಕೇಂದ್ರದಿಂದ ಜಿಎಸ್ಟಿ ನಷ್ಟ ಪರಿಹಾರ ನೀಡಬೇಕು ಎಂದು ರಾಜ್ಯ ಸರ್ಕಾರಗಳು ಸಭೆಯಲ್ಲಿ ಒತ್ತಾಯಿಸಲಿವೆ. ಪೆಟ್ರೋಲಿಯಂ ಉತ್ಪನ್ನಗಳನ್ನು ಜಿಎಸ್ಟಿ ವ್ಯಾಪ್ತಿಗೆ ಸೇರಿಸಬೇಕೇ ಬೇಡವೇ ಎಂಬ ಬಗ್ಗೆ ಜಿಎಸ್ಟಿ ಮಂಡಳಿಯ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಪೆಟ್ರೋಲ್ನ ಜಿಎಸ್ಟಿ ವ್ಯಾಪ್ತಿಗೆ ತಂದರೆ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 33 ರೂಪಾಯಿ ಕುಸಿತವಾಗಲಿದೆ. ಇದರಿಂದ ದೇಶದ ಜನಸಾಮಾನ್ಯರಿಗೆ ಅನುಕೂಲವಾಗಲಿದೆ. ಆದರೆ ರಾಜ್ಯ ಸರ್ಕಾರಗಳಿಗೆ ಪೆಟ್ರೋಲ್ ಡೀಸೆಲ್ ಮೇಲೆ ವ್ಯಾಟ್ ವಿಧಿಸಲು ಅವಕಾಶ ಸಿಗಲ್ಲ. ಹೀಗಾಗಿ ರಾಜ್ಯ ಸರ್ಕಾರಗಳು ಪೆಟ್ರೋಲ್ ಡೀಸೆಲ್ ಅನ್ನು ಜಿಎಸ್ಟಿ ವ್ಯಾಪ್ತಿಗೆ ತರಲು ವಿರೋಧ ವ್ಯಕ್ತಪಡಿಸುತ್ತಿವೆ. ಸೈಲೆಂಟ್ ಆಗಿ ಕೇಕೆ ಹಾಕ್ತಿರೋ ಕೊರೋನಾ ಭಾರತದಲ್ಲಿ ವೇಗವಾಗಿ ಸವಾರಿ ಮಾಡಲು ಶುರು ಮಾಡಿದೆ. ಕಳೆದ 24 ಗಂಟೆ ಅವಧಿಯಲ್ಲಿ 11,793 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ಕಳೆದ 24 ಗಂಟೆ ಅವಧಿಯಲ್ಲಿ 27 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ದೇಶದಲ್ಲಿ ಕೊರೋನಾ ಸಕ್ರಿಯ ಕೇಸ್ಗಳ ಸಂಖ್ಯೆ 96,700ಕ್ಕೆ ಏರಿಕೆಯಾಗಿದೆ. ಅಮೆರಿಕದ ಟೆಕ್ಸಾಸ್ನಲ್ಲಿ ಮಾನವ ಕಳ್ಳಸಾಗಣೆ ವೇಳೆ ಭಾರೀ ದುರಂತವೊಂದು ಸಂಭವಿಸಿದೆ. ಮಾನವ ಕಳ್ಳಸಾಗಣೆ ಮಾಡ್ತಾ ಇದ್ದಾಗ 40 ಮಂದಿ ಟ್ರ್ಯಾಕ್ಟರ್ ಟ್ರೇಲರ್ನಲ್ಲಿ ಮೃತಪಟ್ಟಿದ್ದಾರೆ. ಇನ್ನು 16 ಮಂದಿಯನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟೀಸ್ ಈ ಬಗ್ಗೆ ತನಿಖೆ ನಡೆಸುತ್ತಿದೆ. ಅಮೆರಿಕಕ್ಕೆ ಮಾನವ ಕಳ್ಳಸಾಗಣೆ ಮೂಲಕ ನುಸುಳಲು ಯತ್ನಿಸಿದಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸಾವನ್ನಪ್ಪಿರುವುದು ಆಘಾತ ಮೂಡಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರೀ ಸಂಖ್ಯೆಯಲ್ಲಿ ಜನ ಸಾವನ್ನಪ್ಪಿರೋದು. ಟ್ರ್ಯಾಕ್ಟರ್ ಟ್ರೇಲರ್ನಲ್ಲಿ ಕುಡಿಯಲು ನೀರಿರಲಿಲ್ಲ. ಮೆಕ್ಸಿಕೋ ಗಡಿಯ ಮೂಲಕ ಅಮೆರಿಕ ಪ್ರವೇಶಿಸೋದಕ್ಕೆ ಯತ್ನಿಸಿದಾಗ 40 ಮಂದಿ ಸಾವನ್ನಪ್ಪಿದ್ದಾರೆ. ಬೇರೆ ದೇಶಗಳಿಂದ ವಲಸೆ ಬಂದು ಅಮೆರಿಕದ ಕನಸು ನನಸಾಗಿಸಿಕೊಳ್ಳಲು ಯತ್ನಿಸಿದವರು ಶವವಾಗಿದ್ದಾರೆ. ಸಾವನ್ನಪ್ಪಿದವರಲ್ಲಿ ಯಾರಾದರೂ ಮೆಕ್ಸಿಕೋದ ನಾಗರಿಕರು ಇದ್ರೆ ನೆರವು ನೀಡೋದಾಗಿ ಮೆಕ್ಸಿಕೋ ಹೇಳಿದೆ. ಮಧ್ಯವರ್ತಿಗಳಿಗೆ $1,000 ಕೊಟ್ಟು ಅಮೆರಿಕದ ಗಡಿ ನುಸುಳಲು ಪ್ರತಿ ವರ್ಷವೂ ಜನ ಯತ್ನಿಸುತ್ತಾರೆ. ಆದರೆ ಗಡಿ ಭದ್ರತೆ ಇರೋದ್ರಿಂದ ಸಾಕಷ್ಟು ಜನ ಅಕ್ರಮವಾಗಿ ಗಡಿ ನುಸುಳಲು ಸಾಧ್ಯವಾಗಲ್ಲ.
G7 ಶೃಂಗಸಭೆಯಲ್ಲಿ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಪಕ್ಕದಲ್ಲಿದ್ದ ಪ್ರಧಾನಿ ನರೇಂದ್ರ ಮೋದಿಯನ್ನ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರೇ ಹುಡುಕೊಂಡು ಬಂದು ಮಾತನಾಡಿಸಿದ್ದಾರೆ. ಹಿಂದಿನಿಂದ ಬಂದ ಜೋ ಬೈಡನ್ ಪ್ರಧಾನಿ ಮೋದಿ ಅವರ ಮೈಮುಟ್ಟಿ ಮಾತನಾಡಿಸಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ. ಭಾರತದ ಪ್ರಧಾನಿಯನ್ನ ಅಮೆರಿಕದ ಅಧ್ಯಕ್ಷರೇ ಹುಡುಕೊಂಡು ಬಂದು ಮಾತನಾಡಿಸಿದ್ರು. ಇದು ಮೋದಿ ಹಾಗೂ ಭಾರತದ ಶಕ್ತಿ ಎಂದು ಮೋದಿ ಬೆಂಬಲಿಗರು ವರ್ಣಿಸುತ್ತಿದ್ದಾರೆ. ಅಗತ್ಯ ಸೇವೆ ಹೊರತುಪಡಿಸಿ ಶ್ರೀಲಂಕಾದಲ್ಲಿ 2 ವಾರಗಳವರೆಗೂ ಪೆಟ್ರೋಲ್ ಡೀಸೆಲ್ ಮಾರಾಟ ಸ್ಥಗಿತಗೊಳಿಸಲಾಗಿದೆ. ಖಾಸಗಿ ವಲಯದ ಉದ್ಯೋಗಿಗಳು ಮನೆಯಿಂದಲೇ ಕೆಲಸ ಮಾಡುವಂತೆ ಸರ್ಕಾರ ಮನವಿ ಮಾಡಿದೆ. ನಮ್ಮ ಬಳಿ ಇರುವ ಅಲ್ಪ ಪ್ರಮಾಣದ ಸಂಗ್ರಹವನ್ನು ಉಳಿಸಿಕೊಳ್ಳಲು ಈ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಸರ್ಕಾರದ ವಕ್ತಾರ ಬಂಡುಲ ಗುಣವರ್ಧನ್ ಹೇಳಿದ್ದಾರೆ. ಟ್ರಾಫಿಕ್ ಕಿರಿಕಿರಿಗೆ ಆದಷ್ಟು ಬೇಗ ಬೀಳುತ್ತಾ ಬ್ರೇಕ್. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ರೌಂಡ್ಸ್ ಹಾಕಲಿದ್ದಾರಾ ಆಫೀಸರ್ಸ್? ಶಿಕ್ಷಣ ಇಲಾಖೆ ಮುಂದೆ ಕೆರಳಿ ಕೆಂಡವಾಗಿದ್ದು ಯಾಕೆ? ರೈತರು ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಟ್ರಾಫಿಕ್ ಸಮಸ್ಯೆಗೆ ಕಂಪ್ಲೀಟ್ ಬ್ರೇಕ್ ಬೀಳುತ್ತಾ? ಸವಾರರಿಗೆ ಟ್ರಾಫಿಕ್ ಕಿರಿಕಿರಿಯಿಂದ ಮುಕ್ತಿ ಸಿಗುತ್ತಾ ಅಂತ ಬೆಂಗಳೂರಿನ ಜನ ಕಾಯ್ತಿದ್ದಾರೆ. ಯಾಕಂದ್ರೆ ಬೆಂಗಳೂರು ಟ್ರಾಫಿಕ್ ಕಿರಿಕಿರಿಗೆ ಬ್ರೇಕ್ ಹಾಕಲು ಪ್ರಧಾನಿ ಡೆಡ್ಲೈನ್ ನೀಡಿರುವುದರಿಂದ ನಗರ ಪೊಲೀಸ್ ಆಯುಕ್ತರು ಮಹತ್ವದ ಸಭೆ ನಡೆಸಿದ್ರು. ಸಂಚಾರಿ ವಿಭಾಗದ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಸುಗಮ ಸಂಚಾರ ನಿರ್ಮಾಣ ಕ್ರಮದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನು ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಜಾಮ್ ನಿರ್ವಹಣೆ ಹಿನ್ನೆಲೆಯಲ್ಲಿ ಇಂದು ರಾತ್ರಿ ಹಿರಿಯ ಅಧಿಕಾರಿಗಳು ನಗರದಲ್ಲಿ ರೌಂಡ್ಸ್ ಹಾಕಲಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ, ಬಿಬಿಎಂಪಿ ಆಯುಕ್ತ, ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು, ಬೇಡಿ ಅಧಿಕಾರಿಗಳು ಸೇರಿದಂತೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಇವತ್ತು ರಾತ್ರಿ ನಗರ ಪ್ರದಕ್ಷಿಣೆ ಹಾಕಲಿದ್ದಾರೆ. ನಗರದಲ್ಲಿ ಹೆಚ್ಚು ಟ್ರಾಫಿಕ್ ಇರುವ ಏರಿಯಾಗಳಲ್ಲಿ ಪರಿಶೀಲನೆ ಮಾಡಿ ಯಾವ ಇಲಾಖೆಯಿಂದ ಏನು ಆಗಬೇಕೆಂಬ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಇತ್ತ ಬೆಂಗಳೂರು ನಗರದಲ್ಲಿ ಸಂಚಾರ ದಟ್ಟಣೆ ನಿರ್ವಹಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಆಗಬೇಕಿರುವ ಪ್ರಮುಖ 50 ವಿಚಾರಗಳನ್ನ ಪಟ್ಟಿ ಮಾಡಲಾಗಿದೆ. ಪ್ರಮುಖ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ನಿಯಂತ್ರಣ ಸೇರಿದಂತೆ 50 ವಿಚಾರಗಳ ಪಟ್ಟಿಯನ್ನ ರೆಡಿ ಮಾಡಿ ಸಿಎಂ ಬೊಮ್ಮಾಯಿಗೆ ಪೊಲೀಸರು ಲಿಸ್ಟ್ ಕೊಟ್ಟಿದ್ದಾರೆ. ಸದ್ಯ ವಾಹನ ಸವಾರರು ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಸಿಕ್ಕರೆ ಸಾಕುವಂತ ಪ್ರತಿದಿನ ಗುಣಗಾಡ್ಕೊಳ್ತಿದ್ದಾರೆ. ಈತ 40% ಕಮಿಷನ್ ಆರೋಪದ ಕುರಿತು ಪ್ರಧಾನಿ ಮೋದಿಗೆ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ ದಿನೇಶ್ ಗುಂಡೂರಾವ್ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಗುಂಡೂರಾವ್, ತಮ್ಮನ್ನ ವಿರೋಧಿಸುವವರ ಮೇಲೆ ಕೇಂದ್ರ ಇಡಿ ಬಳಸುತ್ತದೆ. ಸ್ಪಷ್ಟ ಆರೋಪ ಬಂದಾಗ ಯಾವುದೇ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ. ಈ ವಿಚಾರವನ್ನ ಡೈವರ್ಟ್ ಮಾಡಲು ಮಾಡಿದ್ದಾರೆ ಅಷ್ಟೇ. 1 ವರ್ಷವಾಯಿತು, ಎಲ್ಲ ದಾಖಲೆ ಕೊಟ್ಟಿದ್ರೂ ಕ್ರಮ ಕೈಗೊಂಡಿಲ್ಲ. ನಿಜವಾದ ಕ್ರಮ ತೆಗೆದುಕೊಳ್ಳೋದಾದ್ರೆ ರೇಡ್ ಮಾಡಲಿ ಫಸ್ಟ್ ಅಂತ ಗುಂಡೂರಾವ್ ಕಿಡಿಕಾರಿದ್ದಾರೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ರೈತರು ರೋಡಿಗೆ ಇಳಿದಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಂದೆ ಜಮಾಯಿಸಿದ ರೈತರು ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಿದ್ರು. ಬೆಂಗಳೂರಿನ ಆರ್ಬಿಐ ಮುಂದೆ ಪ್ರತಿಭಟನೆಗೆ ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಂದೆ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಕೃಷಿ ಸಾಲಕ್ಕೆ ಸಿಬಿಲ್ ಸ್ಕೋರ್ ರದ್ದುಗೊಳಿಸಲು ರೈತರು ಆಗ್ರಹಿಸಿದ್ದಾರೆ. ಪರಿಷ್ಕೃತ ಪಠ್ಯದಲ್ಲಿರೋದು ಬೆರಳಿಕೆಯಷ್ಟು ತಪ್ಪುಗಳಲ್ಲ, ಪುಟಗಳಲ್ಲೂ ತಪ್ಪುಗಳಿರುವುದನ್ನ ಶಿಕ್ಷಣ ತಜ್ಞರು ಪಟ್ಟಿ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ತಪ್ಪುಗಳನ್ನ ಪಟ್ಟಿ ಮಾಡಿ ರಾಜ್ಯ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಹೀಗಿದ್ರೂ ದೋಷಪೂರಿತ ಪಠ್ಯ ಬೋಧಿಸಲು ಹೊರಟಿರೋದು ರಾಜ್ಯ ಸರ್ಕಾರದ ಉದ್ದಟತನಕ್ಕೆ ಸಾಕ್ಷಿ ಅಂತ ಟ್ವೀಟ್ ಮೂಲಕ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಂಗ್ಲಾ ವಿರುದ್ಧ ಗೆದ್ದು ಬೀಗಿದ ವೆಸ್ಟ್ ಇಂಡೀಸ್. ಇವತ್ತು ಟೀಂ ಇಂಡಿಯಾ ಮತ್ತು ಐರ್ಲೆಂಡ್ ನಡುವೆ ದ್ವಿತೀಯ ಟಿ20 ಪಂದ್ಯ. ಉಪ್ಪಿ ನಿರ್ದೇಶನದಲ್ಲಿ ನಟಿಸ್ತಾರ ಶ್ರೀನಿಧಿ, ಆಲಿಯಾ ರಿಂದ್ಲೆ ಸಿನಿಮಾ ರಿಲೀಸ್ ಲೇಟ್ ಆಗ್ತಾ ಇದೆಯಾ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಬಾಂಗ್ಲಾದೇಶ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ವೆಸ್ಟ್ ಇಂಡೀಸ್ ತಂಡ ಭರ್ಜರಿ 10 ವಿಕೆಟ್ಗಳ ಜಯ ಗಳಿಸಿದೆ. ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿಯಲ್ಪಟ್ಟ ಬಾಂಗ್ಲಾ ಮೊದಲ ಇನ್ನಿಂಗ್ಸ್ನಲ್ಲಿ 234, ದ್ವಿತೀಯ ಇನ್ನಿಂಗ್ಸ್ನಲ್ಲಿ 186 ರನ್ ಗಳಿಸಿತ್ತು. ಗುರಿ ಬೆನ್ನತ್ತಿದ ವಿಂಡೀಸ್ ಮೊದಲ ಇನ್ನಿಂಗ್ಸ್ನಲ್ಲಿ 408, ಎರಡನೇ ಇನ್ನಿಂಗ್ಸ್ನಲ್ಲಿ 13 ರನ್ ಗಳಿಸಿ ಗೆಲುವನ್ನಾಚರಿಸಿದೆ. ಬಾಂಗ್ಲಾ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ನ ಆಲ್ರೌಂಡರ್ ಕೈಲ್ ಮೇಯರ್ಸ್ ಪಂದ್ಯ ಶ್ರೇಷ್ಠ, ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ದ್ವಿತೀಯ ಪಂದ್ಯದಲ್ಲಿ ಮೇಯರ್ಸ್ 146 ರನ್ಗಳು ಮತ್ತು 2 ವಿಕೆಟ್ಗಳನ್ನು ಕೊಡುಗೆ ನೀಡಿದ್ರು. ಇದರೊಂದಿಗೆ 2 ಪಂದ್ಯಗಳ ಈ ಟೆಸ್ಟ್ ಸರಣಿಯಲ್ಲಿ ಕೆರಿಬಿಯನ್ನರು ಕ್ಲೀನ್ ಸ್ವೀಪ್ ಸಾಧನೆ ಮಾಡಿದ್ದಾರೆ. ಇವತ್ತು ಟೀಂ ಇಂಡಿಯಾ ಮತ್ತು ಐರ್ಲೆಂಡ್ ಮಧ್ಯೆ ದ್ವಿತೀಯ ಟಿ20 ಪಂದ್ಯ ನಡೆಯಲಿದೆ. ಡಬ್ಲಿನ್ನ ದಿ ವಿಲೇಜ್ ಮೈದಾನದಲ್ಲಿ ಈ ಪಂದ್ಯ ಕೂಡ ನಡೆಯಲಿದೆ. ಮೊದಲನೇ ಟಿ20 ಪಂದ್ಯದಲ್ಲಿ ಭಾರತ 7 ವಿಕೆಟ್ಗಳ ಗೆಲುವನ್ನಾಚರಿಸಿತ್ತು. ಇಂದಿನ ಪಂದ್ಯದಲ್ಲೂ ಪಾಂಡ್ಯ ಪಡೆ ಗೆಲ್ಲುವ ನಿರೀಕ್ಷೆ ಇದೆ.
ಶ್ರೀಲಂಕಾ ಮಹಿಳೆಯರ ವಿರುದ್ಧದ ತೃತೀಯ ಟಿ20 ಪಂದ್ಯದಲ್ಲಿ ಭಾರತದ ವನಿತಾ ತಂಡ 7 ವಿಕೆಟ್ಗಳ ಸೋಲನುಭವಿಸಿದೆ. ಲಂಕಾ ನಾಯಕಿ ಚಮರಿ ಅಥಪಟ್ಟು 48 ಬಾಲ್ಗಳಲ್ಲಿ ಅಜೇಯ 80 ರನ್ ಸಿಡಿಸಿ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿದ್ದ ಭಾರತ 20 ಓವರ್ಗೆ 5 ವಿಕೆಟ್ ನಷ್ಟದಲ್ಲಿ 138 ರನ್ ಗಳಿಸಿತ್ತು. ಗುರಿ ಬೆನ್ನತ್ತಿದ ಲಂಕಾ 17 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು 141 ರನ್ ಗಳಿಸಿತು. ಇಂಗ್ಲೆಂಡ್ ವಿರುದ್ಧದ 3 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ನ್ಯೂಜಿಲೆಂಡ್ 0-3 ವೈಟ್ ವಾಶ್ ಮುಖಭಂಗ ಅನುಭವಿಸಿದೆ. ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಮುಕ್ತಾಯಗೊಂಡ 3ನೇ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ 7 ವಿಕೆಟ್ಗಳ ಭರ್ಜರಿ ಗೆಲುವಾಚರಿಸಿದೆ. ಡೆರಿಲ್ ಮಿಚೆಲ್ ಶತಕ ಮತ್ತು ಅರ್ಧಶತಕ ಬಾರಿಸಿ ನ್ಯೂಜಿಲೆಂಡ್ ಪರ ಹೋರಾಟ ನಡೆಸಿದ್ದರಾದರೂ ಹೆಚ್ಚಿನ ಬ್ಯಾಟ್ಸ್ಮನ್ಗಳ ವೈಫಲ್ಯದಿಂದ ಕಿವೀಸ್ ಸರಣಿಯಲ್ಲಿ ಸೋಲನುಭವಿಸಿದೆ. ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಯುಎ ಸಿನಿಮಾದ ಶೂಟಿಂಗ್ ಭರದಿಂದ ಸಾಗ್ತಿದೆ. ಸದ್ಯ ಉಪ್ಪಿ ಸಿನಿಮಾದಲ್ಲಿ ನಾಯಕಿ ಯಾರು ಅನ್ನೋ ಪ್ರಶ್ನೆ ಎದುರಾಗಿತ್ತು. ಈ ನಡುವೆ ನಟಿ ಶ್ರೀನಿಧಿ ಶೆಟ್ಟಿ ನಾಯಕಿ ಆಗ್ತಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಆದರೆ ಚಿತ್ರತಂಡ ಅಧಿಕೃತವಾಗಿ ಸ್ಪಷ್ಟನೆ ನೀಡಬೇಕಿದೆ. ಹೀಗಾಗಿ ಯಾರಾಗ್ತಾರೆ ಉಪ್ಪಿ ಡೈರೆಕ್ಷನ್ನ ಸಿನಿಮಾಗೆ ನಾಯಕಿ ಅನ್ನೋದನ್ನ ಕಾದು ನೋಡಬೇಕಿದೆ. ಖುಷಿ ತಂದಿದ್ರೆ ಇನ್ನೊಂದು ಕಡೆ ಚಿತ್ರತಂಡಗಳಿಗೆ ಆತಂಕ ಶುರುವಾಗಿದೆ. ಯಾಕಂದ್ರೆ ಆಲಿಯಾ ಹಲವು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರು. ರಾಕಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ, ಜೀಲೆ ಜರಾ ಸೇರಿದಂತೆ ಆಶಿಕಿ 3ನಲ್ಲೂ ಆಲಿಯಾ ನಟಿಸ್ತಾರೆ ಅಂತ ಹೇಳಲಾಗಿತ್ತು. ಈಗ ತಾಯಿ ಆಗ್ತಾ ಇರೋ ಬೆನ್ನಲ್ಲೇ ಆ ಎಲ್ಲಾ ಸಿನಿಮಾಗಳ ಶೂಟಿಂಗ್ ಲೇಟ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಸ್ಯಾಂಡಲ್ವುಡ್ ನಟ ನಿನಾಸಂ ಸತೀಶ್ ಡಿಯರ್ ವಿಕ್ರಮ್ ಸಿನಿಮಾ ನೋಡೋದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಆಹ್ವಾನಿಸಿದ್ದಾರೆ. ಡಿಯರ್ ವಿಕ್ರಮ್ ಸಿನಿಮಾದಲ್ಲಿ ನಕ್ಸಲ್ ಸದಸ್ಯರ ಗುಂಪಿನಲ್ಲಿರುವ ವ್ಯಕ್ತಿಯೊಬ್ಬರ ಪಾತ್ರದಲ್ಲಿ ಸತೀಶ್ ನಟಿಸಿದ್ದಾರೆ. ಐಡಿಯಾಲಜಿ ಮತ್ತು ವಾಸ್ತವತೆಯ ನಡುವಿನ ಹೋರಾಟದ ಕಥನವನ್ನ ಸಿನಿಮಾದಲ್ಲಿ ತೋರಿಸಲಾಗಿದೆ. ಸಿನಿಮಾ ಸದ್ಯದಲ್ಲಿಯೇ ರಿಲೀಸ್ ಆಗಲಿದೆ.